ಹಾಲು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗಿದೆ. ಕರ್ನಾಟಕದ ಜನರ ಪಾಕೆಟ್ಗೆ ಕತ್ತರಿ ಹಾಕಲು ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡ್ತಾ ಇದೆ. ಇನ್ನು ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮ ಒತ್ತಡವನ್ನ ಹೇರ್ತಾ ಇದೆ. ಶೀಘ್ರದಲ್ಲೇ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳ ಟಿಕೆಟ್ ದರ ಹೆಚ್ಚಳವಾಗುತ್ತಂತೆ. ಇನ್ನು ಶೇಕಡಾ 15ರಿಂದ 20ರಷ್ಟು ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾಪನೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೊನ್ನೆ ಬೋರ್ಡ್ ಮೀಟಿಂಗ್ ಮಾಡಿ ಟಿಕೆಟ್ ದರ ಹೆಚ್ಚಳದ ಪ್ರಸ್ತಾಪವನ್ನ ಮಾಡಿದಾರಂತೆ. ಇನ್ನು ಈ ಹಿಂದೆ 2019ರಲ್ಲಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳವಾಗಿತ್ತು. ತೈಲ ಬೆಲೆ ಏರಿಕೆ ಆಗಿರೋದ್ರಿಂದ ದರ ಏರಿಕೆ ಅನಿವಾರ್ಯ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ನೌಕರರಿಗೆ ಸಂಬಳ ಹೆಚ್ಚಳ ಮತ್ತು ಸವಲತ್ತು ನೀಡಲು ಹೊರೆಯಾಗ್ತಾ ಇದೆ. ಹೀಗಾಗಿ ದರ ಹೆಚ್ಚಳ ಮಾಡುವುದು ಅನಿವಾರ್ಯ ಎಂಬ ವಾದ ಬರ್ತಾ ಇದೆ. ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನೀಡಲಿಕ್ಕೆ ರಾಜ್ಯ ಸರ್ಕಾರ ಸಿದ್ಧವಾಗಿ ನಿಂತಿದೆ. ಇತ್ತೀಚೆಗಷ್ಟೇ ಹಾಲು, ಪೆಟ್ರೋಲ್, ಡೀಸೆಲ್ ಮತ್ತು ಮದ್ಯದ ಬೆಲೆಗಳು ಭಾರಿ ಸಂಖ್ಯೆಯಲ್ಲಿ ಏರಿಕೆಯಾಗಿತ್ತು. ಆದ್ರೆ ಇವೆಲ್ಲದರ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಶಾಕ್ ನೀಡುತ್ತೆ ರಾಜ್ಯ ಸರ್ಕಾರ. ಹಾಗಾದ್ರೆ ಯಾವುದರ ದರ ಹೆಚ್ಚಳವಾಗುತ್ತೆ? ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಸಾರಿಗೆ ನಿಗಮ ಈಗ ಒತ್ತಡವನ್ನ ಹೇರ್ತಾ ಇದೆ. ಶೀಘ್ರದಲ್ಲೇ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಗಳ ಟಿಕೆಟ್ ದರ ಹೆಚ್ಚಳವಾಗುತ್ತೆ. ಈ ಕುರಿತಂತೆ ಪ್ರಸ್ತಾಪನೆಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಶೇಕಡಾ 15ರಿಂದ 20ರಷ್ಟು ಕೆಎಸ್ಆರ್ಟಿಸಿ ಬಸ್ನ ಟಿಕೆಟ್ ದರ ಹೆಚ್ಚಳಕ್ಕೆ ಪ್ರಸ್ತಾಪನೆ ಆಗ್ತಾ ಇದೆ. 15ರಿಂದ 20% ಅಷ್ಟು ದರ ಹೆಚ್ಚಳ ಆಗೋ ಕುರಿತಂತೆ ಪ್ರಸ್ತಾಪನೆಯಾಗಿದೆ. ಮೊನ್ನೆ ಬೋರ್ಡ್ ಮೀಟಿಂಗ್ ಮಾಡಿ ಟಿಕೆಟ್ ದರ ಹೆಚ್ಚಳದ ಪ್ರಸ್ತಾಪನೆಯಾಗಿತ್ತು. ಇನ್ನು ಈ ಹಿಂದಿನ ದರ ಹೇಗಿತ್ತು ಅನ್ನೋದನ್ನ ನೋಡೋದಾದ್ರೆ 2019ರಲ್ಲಿ ಕೆಎಸ್ಆರ್ಟಿಸಿಯ ಬಸ್ ದರದ ಹೆಚ್ಚಳವನ್ನ ಮಾಡಲಾಗಿತ್ತು. ಇಲ್ಲಿಯ ತನಕ ಅಂದ್ರೆ 5 ವರ್ಷವಾಗಿದೆ ಬಸ್ಸಿನ ಟಿಕೆಟ್ ದರವನ್ನ ಹೆಚ್ಚು ಮಾಡಿ. ಹೀಗಾಗಿ ಈಗ ಅನಿವಾರ್ಯ ಇದೆ. ಯಾಕಂತಂದ್ರೆ ತೈಲ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಇದು ಬಹಳ ಅನಿವಾರ್ಯ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನೌಕರರಿಗೆ ಸಂಬಳ ಹೆಚ್ಚಳ ಮಾಡಬೇಕು, ಇನ್ನು ಅನೇಕ ಸವಲತ್ತುಗಳಿದೆ. ಇವೆಲ್ಲವನ್ನ ನಿಭಾಯಿಸಲಿಕ್ಕೆ ಇನ್ನು ಬಸ್ಸಿನ ಟಿಕೆಟ್ ದರವನ್ನ ಹೆಚ್ಚಳ ಮಾಡಲೇಬೇಕೆನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಸಾರಿಗೆ ನಿಗಮ ಭಾರಿ ಒತ್ತಡವನ್ನ ಹಾಕ್ತಾ ಇದೆ. ನೌಕರರಿಗೆ ಸಂಬಳವನ್ನ ಜಾಸ್ತಿ ಮಾಡಬೇಕು, ಅನೇಕ ಸವಲತ್ತುಗಳಿದೆ. ಹೀಗಾಗಿ ಟಿಕೆಟ್ ದರ ಹೆಚ್ಚಳ ಆಗಬೇಕು, ಆರ್ಥಿಕ ಸಂಕಷ್ಟ ಎದುರಾಗುತ್ತೆ. ಇದರಿಂದ ಬಹಳಷ್ಟು ಒತ್ತಡ ಆಗ್ತಾ ಇದೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ದರವನ್ನ ಹೆಚ್ಚಳ ಮಾಡೋದು ಅನಿವಾರ್ಯ ಇರುವಂತಹ ವಾದವನ್ನ ಮಾಡ್ತಾ ಇದೆ. ಹಾಗಾದ್ರೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕ್ ನೀಡುತ್ತಾ ರಾಜ್ಯ ಸರ್ಕಾರ?